ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಈ ಒಂದು ಲವ್ ನೋಟ್ ಸ್ಪೆಷಲಿ ಫಾರ್ ಟೂ ಸೈಡೆಡ್ ಲವರ್ಸ್ ಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ, ಮದ್ವೆ ಆಗಿದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತಂದ್ರೆ, ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ವಿ ಹ್ಯಾವ್ ಏಂಜಲ್ಸ್ ಗೈಡೆನ್ಸ್ ಆಲ್ಸೋ. ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು ಟೂ ಕ್ರಿಸ್ಟಲ್ ಅಲ್ಲ 2 ಪೈಲ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಪೈಲ್ ಬಂದು 2 ಆಫ್ ಕಪ್ಸ್ ಅಂಡ್ ಸೆಕೆಂಡ್ ಪೈಲ್ ಬಂದು ಮೆಜಿಷಿಯನ್. ಇವೆರಡು ಪೈಲ್ ಅಲ್ಲಿ ಯಾವ ಪೈಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಪೈಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಲ್ಲ. 2 ಆಫ್ ಕಪ್ಸ್ ನ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ. ಸೊ ಲೆಟ್ಸ್ ಬಿಗಿನ್. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ, ಜಸ್ಟ್ ಅ ಶಾರ್ಟ್ ವಿಡಿಯೋ. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದಾರೆ ಅಂತಾನು ಕೂಡ ನೋಡೋಣ. ಫೈನ್. ಸೊ 2 ಕಾರ್ಡ್ಸ್ ನಾನು ತಗೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಮೆಸೇಜಸ್ ನ ಓದ್ಬಿಡೋಣ. ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ತುಂಬಾ ಡ್ರೀಮ್ಸ್ ಇದೆ, ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು, ನಾವು ಇಬ್ರು ಆದಷ್ಟು ಬೇಗ ಮದ್ವೆ ಆಗ್ಬೇಕು, ಫ್ಯಾಮಿಲಿ ಮಾಡ್ಕೊಳ್ಬೇಕು, ನಾನು ಇನ್ನೂ ಕಾಯೋದಿಕ್ಕಾಗಲ್ಲ, ನಾನು ತುಂಬಾನೇ ಕಾಯ್ದು ವೇಟ್ ಮಾಡ್ಬಿಟ್ಟಿದ್ದೀನಿ. ಸೊ ಇನ್ನು ಯಾವಾಗ ನಾವಿಬ್ರು ಒಂದಾಗ್ತೀವಿ, ನಾವಿಬ್ರು ಯಾವಾಗ ಸೇರ್ತೀವಿ, ನಾವಿಬ್ರು ಯಾವಾಗ ಫ್ಯಾಮಿಲಿ ಮಾಡ್ಕೊಳ್ತೀವಿ ಅನ್ನೋದ್ರಲ್ಲಿ ನಾನು ಕಾತುರದಿಂದ ಎಕ್ಸೈಟ್ಮೆಂಟೆಡ್ ಅಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಮೆಸೇಜಸ್ ಬರ್ತಾ ಇದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ಓಕೆ, ಸೊ ಸೆಕೆಂಡ್ ಮೆಸೇಜ್, being in love with you makes every morning worth getting up for you ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೋಸ್ಕರ ಬೆಳಗ್ಗೆ ಎದ್ದೇಳ್ತಾ ಇದಾರೆ, ನಿಮಗೋಸ್ಕರ ಅವರ ಜೀವನದಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಜೀವನದಲ್ಲಿ ಎಲ್ಲಾನು ಕೂಡ ನೀವು ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ಖುಷಿನ ಕೊಟ್ಟಿದ್ದೀರಾ. ಅವರು ನಿಮಗೋಸ್ಕರನೇ ಅವರು ಬೆಳಗ್ಗೆ ಎದ್ದೋಳೋದ್ರಲ್ಲಿ ನನಗೆ ತುಂಬಾನೇ ವರ್ತ್ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಒಬ್ರಿಗೋಸ್ಕರ ಎದ್ದೋಳೋದು, ಒಬ್ರಿಗೋಸ್ಕರ ಲೈಫ್ ನ ಲೀಡ್ ಮಾಡೋದು ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅದು ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅದು ಅವ್ರಿಗೆ ತುಂಬಾ ವರ್ತ್ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಹಗ್ ಯು ಅಟ್ ದಿಸ್ ಮೊಮೆಂಟ್ ಅಂತ ಬರ್ಬೋದು. ಸೊ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ಹಗ್ ಮಾಡಬೇಕು ಅಂತ ಇದ್ದಾರೆ ಅಂಡ್ ಅವರು ನಿಮ್ಮನ್ನ ತಬ್ಕೊಳ್ಬೇಕು ಅಂತ ಇದ್ದಾರೆ. ಅವರು ನಿಮ್ಮನ್ನ ಹಗ್ ಮಾಡಿದಾಗ ಆ ಒಂದು ವಾರ್ಮ್ ಏನಿರುತ್ತೆ ಅವ್ರಿಗೆ ಫೀಲ್ ಆಗತ್ತೆ ದಟ್ ನನ್ನ ವ್ಯಕ್ತಿ ಜೊತೆ ನನ್ನ ಲೈಫ್ ನ ಲೀಡ್ ಮಾಡಬೇಕು, ಇದೇ ರೀತಿ ನನ್ನ ವ್ಯಕ್ತಿ ನನ್ನ ಜೊತೆಗೆ ಇರಬೇಕು, ಒಂದು ಸೆಕ್ಯೂರ್ ಫೀಲ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಯಾವ್ದು ಗೊತ್ತಾ, ನಿನ್ನ ಹಗ್ ಮಾಡಿದಾಗ ಆ ಒಂದು ವಾರ್ಮ್ತ್ ಫೀಲ್ ಆಗುತ್ತಲ್ಲ, ಅದು ನನ್ನ ಒಂದು ಫೇವ್ರೆಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ಲಾಸ್ಟ್ ಮೆಸೇಜ್, ಐ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಕೆಲವೊಂದು ಕಡೆ ನಿಮ್ಮನ್ನ ಏನ್ ಪ್ರೀತಿ ಮಾಡಿದ್ದಾರೆ, ಏನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಆ ಒಂದು ಪ್ರೀತಿ ಈ ಹಿಂದೆ ಯಾರನ್ನೂ ಕೂಡ ಅವರು ಅಷ್ಟೊಂದು ಪ್ರೀತಿ ಮಾಡಿಲ್ಲ, ಅಷ್ಟೊಂದು ಅವರು ಹಚ್ಕೊಂಡಿಲ್ಲ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಲ್ವೇಸ್ ಫೀಲ್ ಫಾರ್ ಯು, ಆಲ್ವೇಸ್ ಲವ್ ಯು ಅಂತ ಹೇಳ್ತೀನಿ. ಸೊ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮಗೇನ್ ಪ್ರೀತಿ ಕೊಟ್ಟಿದ್ದಾರೆ ಆ ಒಂದು ಪ್ರೀತಿನ ಅವ್ರು ಬೇರೆ ಯಾರಿಗೂ ಕೂಡ ಪ್ರೀತಿನ ಕೊಟ್ಟಿಲ್ಲ, ನೀವೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಇದಾಗಿತ್ತು ನಿಮ್ಮ ಮೆಸೇಜಸ್. ಸೊ ಇವಾಗ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಸೊ ಲೆಟ್ ಗೋ, ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಸಿಚುಯೇಷನ್, ನಿಮ್ಮ ಒಂದು ಲೈಫ್ ಅಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ವ್ಯಕ್ತಿ ಜೊತೆ ಯಾವುದೇ ಒಂದು ಸಿಚುಯೇಷನ್ ಅಲ್ಲಿ ನೀವಿರಿ, ಆ ಒಂದು ಸಿಚುಯೇಷನ್ ಮುಂದೆ ಬರುವಂತಹ ದಿನಗಳಲ್ಲಿ ಅದು ಸರಿ ಹೋಗುತ್ತೆ, ಇಂಪ್ರೂವೈಸ್ ಆಗತ್ತೆ ಅಂತ ಬರ್ತಾ ಇದೆ. ಸೊ ಲೆಟ್ ಗೋ ಅಂತ ಬರ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರಾ, ತುಂಬಾ ನೆಗೆಟಿವಿಟಿ ಯೋಚನೆ ಮಾಡ್ತಾ ಇದ್ರಾ, ಸೊ ತುಂಬಾ ನಕಾರಾತ್ಮಕವಾಗಿದ್ದೀರಾ ಅಂತಂದ್ರೆ ನೀವು ಆ ಒಂದು ಫೀಲಿಂಗ್ ನ ಏನಿದೆ, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಓವರ್ ಥಿಂಕ್ ಆಗಿರ್ಬೋದು, ಅದನ್ನ ಲೆಟ್ ಗೋ ಮಾಡಿ
ಮಾಡಿ. ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್ ಇಂಪ್ರೂವೈಸ್ ಆಗತ್ತೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್, ನಿಮ್ಮ ಪ್ರೀತಿ, ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಕೂಡ ಸರಿ ಹೋಗ್ಬೇಕು ಅಂದ್ರೆ ನೀವು ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಯೋಚನೆಗಳನ್ನ ಮಾಡಬೇಕು. ಯಾಕಂತಂದ್ರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಪಾಸಿಟಿವ್ ಥಿಂಗ್ಸ್ ನಿಮ್ಮ ಲೈಫ್ ಅಲ್ಲಿ ಆಗೋದನ್ನ ನೀವು ನೋಡ್ತೀರಾ. ಸೊ ಲೆಟ್ ಗೋ ಅಂತ ಬರ್ತಾ ಇದೆ. ಲೆಟ್ ಗೋ ಆಲ್ ಯುವರ್ ನೆಗೆಟಿವಿಟಿ, ಲೆಟ್ ಗೋ ಆಲ್ ಯುವರ್ ನೆಗೆಟಿವಿಟೀಸ್, ಲೆಟ್ ಗೋ ಆಲ್ ಯುವರ್ ಎಮೋಷನ್ಸ್ ಇನ್ ಅ ಬ್ಯಾಡ್ ವೇ. ಎಲ್ಲಾ ಬ್ಯಾಡ್ ಥಿಂಗ್ಸ್, ಎಲ್ಲಾ ನೆಗೆಟಿವಿಟಿ ಎಲ್ಲಾನು ಕೂಡ ಲೆಟ್ ಗೋ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ ಆಗತ್ತೆ. ಸೊ ಡೆಫಿನೆಟ್ಲಿ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಮೆಜಿಷಿಯನ್ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಲೆಟ್ಸ್ ಬಿಗಿನ್. ಓಕೆ, ಸೊ ಏಂಜಲ್ಸ್ ಗೈಡೆನ್ಸ್ ಏನ್ ಬರುತ್ತೆ ಅಂತಾನು ಇವಾಗ ತಗೊಂಡ್ಬಿಡೋಣ. ಓಕೆ, ಓಕೆ ಫೈನ್. ಸೊ ಇವಾಗ ನೋಡೋಣ ಯಾರೆಲ್ಲ ಸೆಕೆಂಡ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ. ಫಸ್ಟ್ ಮೆಸೇಜ್, ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನೀವು ಮಾತ್ರ ಆ ಒಂದು ಪ್ರೀತಿನ ಕೊಡಕ್ಕೆ ಸಾಧ್ಯ, ಆ ಒಂದು ಫೀಲಿಂಗ್ ನ ಕೊಡಕ್ಕೆ ಸಾಧ್ಯ, ಆ ಒಂದು ಕೇರ್ ನ ಕೊಡಕ್ಕೆ ಸಾಧ್ಯ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ, ಯಾರು ಫೇಕ್ ಆಗಿ ಪ್ರೀತಿ ಮಾಡ್ತಾರೆ. ಆ ಡಿಫ್ರೆನ್ಸ್ ನಿಮ್ಮ ವ್ಯಕ್ತಿಗೆ ಗೊತ್ತಾಗೋದ್ರಿಂದ ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ, ನನಗೆ ನನ್ನ ಜೀವನದಲ್ಲಿ ಯಾರಾದ್ರೂ ಪ್ರೀತಿ ಮಾಡ್ತಾ ಇದಾರೆ, ಕೇರ್ ಮಾಡ್ತಾ ಇದಾರೆ ಅಂದ್ರೆ ಅದು ನೀನ್ ಮಾತ್ರ. ಸೊ ನೀನ್ ಮಾತ್ರ ಆ ಒಂದು ಫೀಲಿಂಗ್ ನ ಕೊಡಕ್ಕೆ ಸಾಧ್ಯ, ಬೇರೆ ಯಾರ ಕೈಲೂ ಆ ಒಂದು ಫೀಲಿಂಗ್ಸ್ ನ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ, ರಿಯಲೈಸ್ ಆಗಿದೆ. ಅವರ ಲೈಫ್ ಅಲ್ಲಿ ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರ ಅಂದ್ರೆ ಅದು ನೀವು ಮಾತ್ರ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ವಾಟ್ಸ್ ಅ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಬಿಲೀವ್ ಮಾಡಿದ್ದಾರೆ, ನಂಬಿದ್ದಾರೆ, ಭರವಸೆ ಇಟ್ಕೊಂಡಿದ್ದಾರೆ, ಹೋಪ್ ನ ಇಟ್ಕೊಂಡಿದ್ದಾರೆ. ಸೊ ದೇ ಬಿಲೀವ್ ಇನ್ ಯು. ಸೊ ಯಾರನ್ನಾದ್ರೂ ಒಬ್ಬ ವ್ಯಕ್ತಿನ ನಂಬ್ತಾ ಇದ್ದಾರೆ, ಒಂದು ನಂಬಿಕಸ್ಥ ವ್ಯಕ್ತಿ ಅವರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ. ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಟ್ರೂಲಿ ಬಿಲೀವ್ಸ್ ಇನ್ ಯು. ಓಕೆ, ಸೊ ತುಂಬಾ ಬ್ಲೈಂಡ್ ಆಗಿ ಅವರು ನಿಮ್ಮನ್ನ ನಂಬ್ತಾರೆ, ತುಂಬಾ ಬ್ಲೈಂಡ್ ಆಗಿ ಅವರು ನಿಮ್ಮನ್ನ ಭರವಸೆ ಇಟ್ಟಿದ್ದಾರೆ. Okay, so God is keeping me alive, but you are keeping me in love ಅಂತ ಬರ್ತಾ ಇದೆ. ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ಆ ಒಂದು ಜೀವನಕ್ಕೆ ನೀನು ಲವ್ ನ ಕೊಟ್ಟಿದ್ಯಾ, ಪ್ರೀತಿನ ಕೊಟ್ಟಿದ್ಯಾ, ಅದು ನನಗೆ ತುಂಬಾನೇ ಹೆಮ್ಮೆ ತರುವಂತ ವಿಚಾರ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದೇವರು ಅವ್ರಿಗೆ ಜೀವ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಆ ಒಂದು ಜೀವನಕ್ಕೆ, ಆ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ. ಸೊ ಡೆಫಿನೆಟ್ಲಿ ನಾನು ತುಂಬಾನೇ ಚಿರಋಣಿಯಾಗಿರ್ತೀನಿ ನಿನ್ನ ಪ್ರೀತಿಗೆ ಅನ್ನೋದು ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ಫೀಲ್ ಮಾಡ್ತಾರೆ, ನನ್ನ ವ್ಯಕ್ತಿ ನನಗೆ ಜೀವನದಲ್ಲಿ ಲವ್ ನ ಕೊಟ್ಟಿದ್ದಾರೆ, ಪ್ರೀತಿನ ಕೊಟ್ಟಿದ್ದಾರೆ. ಯಾರು ಕೂಡ ನನ್ನ ಅಷ್ಟು ಪ್ರೀತಿ ಮಾಡಿರ್ಲಿಲ್ಲ, ಬಟ್ ಈ ಒಂದು ವ್ಯಕ್ತಿ ನನ್ನ ತುಂಬಾನೇ ಟ್ರೂ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬಾ ಪ್ರೀತಿನ ಅವರು ನನ್ನ ಲೈಫ್ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ. ಸೊ ನೆಕ್ಸ್ಟ್ ಮೆಸೇಜ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ. ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ನೀನು ನನ್ನ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀನು ನನ್ನ ವ್ಯಕ್ತಿ, ನನ್ನ ಲೈಫ್ ಪಾರ್ಟ್ನರ್, ನನ್ನ ಒಂದು ವೈಫ್, ನನ್ನ ಹಸ್ಬೆಂಡ್, ನನ್ನ ಲವರ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾನೇ ಲಕ್ಕಿ ಫೀಲ್ ಮಾಡಬೇಕು, ನಾನು ತುಂಬಾನೇ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ಮಾಡಿರುವಂತ ವ್ಯಕ್ತಿಗಳಿಗೆ ಮಾತ್ರ ಇಂಥ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅನ್ನೋದು ನಿಮ್ಮ ವ್ಯಕ್ತಿ ರಿಯಲೈಸ್ ಆಗಿದೆ ಅಂಡ್ ತುಂಬಾನೇ ಹೆಮ್ಮೆ ಪಡ್ತಾ ಇದ್ದಾರೆ. Okay, last and final message. For every day I miss you, for every hour I need you, for every minute I feel you, for every second I want you forever ಅಂತ ಬರ್ತಾ ಇದೆ. ಸೊ ಪ್ರತಿ ದಿನ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ, ಪ್ರತಿ ಗಂಟೆನೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಯಸ್ತಾ ಇದ್ದಾರೆ, ಪ್ರತಿ ನಿಮಿಷನೂ ಕೂಡ ಅವರು ಫೀಲ್ ಮಾಡ್ತಾರೆ, ನನ್ನ ವ್ಯಕ್ತಿ ನನ್ನ ಜೊತೆಗೆ ಇದೇ ರೀತಿ ಅವರು ಟೈಮ್ ಸ್ಪೆಂಡ್ ಮಾಡ್ಲಪ್ಪ, ಇದೇ ರೀತಿ ಅವರು ನನ್ನ ಲೈಫ್ ಅಲ್ಲಿ ಇರ್ಲಪ್ಪ, ಯಾವಾಗ್ಲೂ ನಾವಿಬ್ರು ಒಟ್ಟಿಗೆ ಇರ್ಲಪ್ಪ, ಇದೇ ರೀತಿ ಅವ್ರು ಯಾವಾಗ್ಲೂ ಫೀಲ್ ಮಾಡ್ತಾನೆ ಇರ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತಾರೆ, ನಾವಿಬ್ರು ಇದೇ ರೀತಿ ಒಟ್ಟಿಗೆ ಇರ್ಬೇಕು, ಜೋಪಾನವಾಗಿರ್ಬೇಕು, ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಸೊ ಇಂಪ್ರೂವಿಂಗ್ ಹೆಲ್ತ್ ಅಂಡ್ ಕಮ್ಯುನಿಕೇಶನ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಯಾರಿಗಾದ್ರೂ ನಿಮಗ್ ಹುಷಾರಿಲ್ಲ ಅಥವಾ ನಿಮ್ಮ ಪಾರ್ಟ್ನರ್ಗೆ ಹುಷಾರಿಲ್ಲ, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವೈಸ್ ನ ನೋಡ್ತೀರಾ, ಇಂಪ್ರೂವ್ಮೆಂಟ್ ನ ನೋಡ್ತೀರಾ. ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಬರ್ತಾ ಇದೆ.
ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯ ಜೊತೆಗೆ ನೀವು ಮಾತಾಡುವಾಗ ಸರಿಯಾಗಿ ಮಾತಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕಮ್ಯುನಿಕೇಶನ್ ಬ್ಲಾಕೇಜ್ ಆಗ್ತಾ ಇದೆ, ಕಮ್ಯುನಿಕೇಶನ್ ಥ್ರೋಟ್ ಚಕ್ರ ಬ್ಲಾಕ್ ಆಗ್ತಾ ಇದೆ ಅಂದ್ರೆ ನೀವು ನಿಮ್ಮ ವ್ಯಕ್ತಿ ಜೊತೆಗೆ ಸರಿಯಾಗಿ ಮಾತಾಡಬೇಕು, ಅವರಿಗೆ ತಿಳಿಸಿ ಹೇಳಬೇಕು ಈ ಒಂದು ವಿಚಾರ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಪ್ರತಿಯೊಂದನ್ನು ಕೂಡ ನೀವು ಓಪನ್ ಅಪ್ ಆದಾಗ ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಇಂಪ್ರೂವೈಸಿಂಗ್ ಹೆಲ್ತ್ ಅಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಡೆಫಿನೆಟ್ಲಿ ನೀವು ಮಾತಾಡುವಾಗ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ನಿಮ್ಮ ವ್ಯಕ್ತಿಗೆ ಅರ್ಥ ಆಗೋ ಹಾಗೆ ಹೇಳಿದ್ರೆ ಡೆಫಿನೆಟ್ಲಿ ಸರಿ ಹೋಗುತ್ತೆ. ಅಂಡ್ ನಿಮ್ಮ ಹೆಲ್ತ್ ಅಲ್ಲಿ ಅಥವಾ ನಿಮ್ಮ ವ್ಯಕ್ತಿಯ ಹೆಲ್ತ್ ಅಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಆ ಒಂದು ಆರೋಗ್ಯದಲ್ಲಿ ಇಂಪ್ರೂವೈಸ್ ನ ನೋಡ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿ ನಿಮ್ಮ ಗೈಡೆನ್ಸ್ ಹೇಳ್ತಾ ಇದೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.